ಸೋಷಿಯಲ್ ಮೀಡಿಯಾದಲ್ಲಿ ರಜತ್ ಎಕ್ಸ್ ಲವರ್ ಫೋಟೋಸ್ ವೈರಲ್ ಆಗಿತ್ತು. ವೈಯಕ್ತಿಕ ಫೋಟೋಸ್ ಹಾಕಿದ್ದಕ್ಕೆ ರಜತ್ ಫುಲ್ ರಾಂಗ್ ಆಗಿದ್ದಾರೆ. ಟ್ರೋಲ್ಗಳ ವಿರುದ್ಧ ಬಿಗ್ ಬಾಸ್ ರನ್ನರ್ ಅಪ್ ರಜತ್ ಗರಂ ಆಗಿದ್ದಾರೆ. ಸುದ್ದಿಗೋಷ್ಠಿಯಲ್ಲೇ ಟ್ರೋಲರ್ಗಳಿಗೆ ಟಕ್ಕರ್ ಕೊಟ್ಟಿದ್ದಾರೆ. ರಜತ್ ತನ್ನದೇ ಸ್ಟೈಲ್ನಲ್ಲಿ ಡೈಲಾಗ್ ಹೊಡೆದಿದ್ದಾರೆ. ರಜತ್, ನನ್ನ ಎಕ್ಸ್, ನನ್ನ ವೈಫ್, ನನ್ನ ಲೈಫ್ ನಾನು ನೋಡ್ಕೋತೀನಿ. ಸೊ ಏನ್ ಹೇಳ್ತೀರಾ ಇದ್ರ ಬಗ್ಗೆ? ಅವರಂತೂ ಕ್ಲಾರಿಫಿಕೇಶನ್ ಕೊಟ್ಟಿಲ್ಲ. ನಿಮ್ ಮಿಸ್ಸಸ್ ನೀವು ಬಂದ ಮೇಲೆ ಕ್ಲಾರಿಫಿಕೇಶನ್ ಕೊಡ್ತೀನಿ ಅಂತ ಅಂದ್ರು. ನಾವು ಕೇಳಿದಾಗ ನೀವೇನ್ ಹೇಳ್ತೀರಾ ಸರ್? ನನ್ನ ಎಕ್ಸು, ನನ್ನ ಲೈಫ್, ನನ್ನ ಜೀವನ ಬಟ್ ಅದು FIR ಆಗಿ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು ಸೋಷಿಯಲ್ ಮೀಡಿಯಾಕ್ಕೆ. ಅದಕ್ಕೋಸ್ಕರ ನಿಮ್ಗೆ ಕೇಳ್ತಿದ್ವಿ ಆಸ್ ಎ ನೀವು ಸೆಲೆಬ್ರಿಟಿ ಅಂತ ಹೇಳಿ. ಆಗ್ಲಿ, ತೊಂದರೆ ಇಲ್ಲ. ನನ್ನ ಪರ್ಸನಲ್ ಲೈಫ್ ಅದು. ನನ್ನ ಎಕ್ಸು, ನನ್ನ ಲೈಫು, ನನ್ನ ಹೆಂಡತಿ ನಾನು ನೋಡ್ಕೊತೀನಿ. ಥ್ಯಾಂಕ್ ಯು. ನನಗೂ ಫ್ಯಾಮಿಲಿ ಇದೆ, ಲೈಫ್ ಇದೆ, ಅರ್ಥ ಮಾಡ್ಕೊಳ್ಳಿ. ಮಾಜಿ ಗೆಳತಿ ಫೋಟೋ ಹಾಕಿ ಟ್ರೋಲ್ ಮಾಡಿದವರಿಗೆ ಟಾಂಗ್ ಕೊಟ್ಟಿದ್ದಾರೆ. ಪರ್ಸನಲ್ ಲೈಫ್ ಅಂತ ಎಲ್ಲರಿಗೂ ಇದ್ದೇ ಇರುತ್ತೆ, ಅದರ ಬಗ್ಗೆ ಬೇರೆ ಯಾರೋ ತಲೆ ಕೆಡಿಸಿಕೊಳ್ಳುವ ಅವಶ್ಯಕತೆ ಇಲ್ಲ. ನನ್ನ ಲೈಫ್ ನೋಡಿಕೊಳ್ಳೋದು ನನಗೆ ಗೊತ್ತಿದೆ ಅಂತ ರಜತ್ ಇಲ್ಲಿ ಟಾಂಗ್ ಕೊಟ್ಟಿದ್ದಾರೆ ಟ್ರೋಲರ್ಸ್ಗಳಿಗೆ. ಬಿಗ್ ಬಾಸ್ ಒಳಗಡೆ ಹೋದ ನಂತರ ಅವರು ತುಂಬಾ ಚೆನ್ನಾಗಿ ಆಟ ಆಡ್ತಾ ಇದ್ರು. ಆ ಸಂದರ್ಭದಲ್ಲಿ ಎಲ್ಲೋ ಒಂದ್ ಕಡೆ ಈ ಟ್ರೋಲರ್ಸ್ ಈ ಕೆಲವೊಂದಿಷ್ಟು ಕೆಲಸಗಳನ್ನ ಮಾಡ್ತಾರೆ. ಅಂದ್ರೆ ಅವರ ವೈಯಕ್ತಿಕ ಜೀವನವನ್ನ ಸೋಷಿಯಲ್ ಮೀಡಿಯಾದಲ್ಲಿ ತೋರಿಸೋದು, ಅಥವಾ ಅವರ ವೈಯಕ್ತಿಕವಾಗಿ ಏನಾದರೂ ಕೆಟ್ಟದ್ದಾಗಿದ್ರೆ ಅಥವಾ ಇನ್ನೇನೋ ಸಮಸ್ಯೆ ಆಗಿದ್ರೆ ಅದನ್ನ ಟ್ರೋಲ್ ಮಾಡೋದು, ಈ ರೀತಿಯಾಗಿ ಮಾಡ್ತಾ ಇರ್ತಾರೆ. ಅದೇ ರೀತಿಯಾಗಿನೇ ರಜತ್ ಅವರ ಎಕ್ಸ್ ಗರ್ಲ್ ಫ್ರೆಂಡ್ ಜೊತೆ ಇರುವಂತ ಒಂದು ಫೋಟೋವನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ರು, ಟ್ರೋಲ್ ಮಾಡಿದ್ರು. ಅದಾದ ನಂತರ ರಜತ್ ವೈಫ್ ಅಕ್ಷತಾ ಅವರು ಪೊಲೀಸ್ ಕಂಪ್ಲೇಂಟ್ ಎಲ್ಲ ಕೂಡ ಮಾಡಿದ್ರು. ಅಲ್ಲಿಗೆ ಆ ಟ್ರೋಲರ್ಸ್ಗಳು ಆ ಫೋಟೋಗಳನ್ನ ಡಿಲೀಟ್ ಕೂಡ ಮಾಡಿದ್ರು. ಅದಾದ ನಂತರ ಈ ವಿಚಾರ ರಜತ್ ಅವರಿಗೆ ಬಿಗ್ ಬಾಸ್ ನಿಂದ ಹೊರಗಡೆ ಬಂದ ನಂತರ ಕಿವಿಗೆ ಬಿದ್ದಾಗ ಸಿಕ್ಕಾಪಟ್ಟೆ ಕೋಪ ವ್ಯಕ್ತಪಡಿಸಿದ್ರಂತೆ ಮನೆಯಲ್ಲಿ. ಅದಾದ ನಂತರ ಪ್ರೆಸ್ ಮೀಟ್ ಮಾಡಿದಾಗ ಅವರು ರಾಂಗ್ ಆಗಿದ್ರು, ಜೊತೆಗೆ ಟಾಂಗ್ ಕೂಡ ಕೊಟ್ಟಿದ್ದಾರೆ ತನ್ನದೇ ಸ್ಟೈಲ್ನಲ್ಲಿ. ನನ್ನ ಎಕ್ಸ್, ನನ್ನ ವೈಫ್, ನನ್ನ ಲೈಫ್ ನಾನು ನೋಡ್ಕೋತೀನಿ. ನಿಮ್ಗೇನ್ರಪ್ಪ, ನನಗೂ ಫ್ಯಾಮಿಲಿ ಇದೆ, ಲೈಫ್ ಇದೆ, ಅರ್ಥ ಮಾಡ್ಕೊಳ್ಳಿ. ಮಾಜಿ ಗೆಳತಿ ಫೋಟೋ ಹಾಕಿ ಟ್ರೋಲ್ ಮಾಡಿದವರಿಗೆ ಈ ರೀತಿಯಾಗಿ ಟಾಂಗ್ ಕೊಟ್ಟಿದ್ದಾರೆ. ಪರ್ಸನಲ್ ಲೈಫ್ ಅಂತ ಎಲ್ರಿಗೂ ಇದ್ದೇ ಇರುತ್ತೆ, ಅದರ ಬಗ್ಗೆ ಬೇರೆ ಯಾರೂ ತಲೆ ಕೆಡಿಸಿಕೊಳ್ಳುವ ಅವಶ್ಯಕತೆ ಇಲ್ಲ. ನನ್ನ ಲೈಫ್ ನೋಡಿಕೊಳ್ಳೋದು ನನಗೆ ಗೊತ್ತಿದೆ ಅಂತ ರಜತ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ.